ಬೆಂಗಳೂರಿನ ನಿರ್ವಾಣಾ ಸ್ಪಾ ಮೇಲೆ ಸಿಸಿಬಿ ಅಧಿಕಾರಿಗಳಿಂದ ದಾಳಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ಡಿಕಾಯ್ ಮಾಡಿಸ್ತಾ ಇರುವುದಕ್ಕೆ ಆಫೀಸರ್ಸ್ ಬೆಚ್ಚಿ ಬಿದ್ದಿದ್ದಾರೆ. ಖುದ್ದು ಪೊಲೀಸ್ ಕಮಿಷನರ್ ಸೂಚನೆ ಮೇರೆಗೆ ಮಫ್ತಿಯಲ್ಲಿ ಡಿಕಾಯ್ ಮಾಡಲಾಗಿದೆ. ಕಳೆದೊಂದು ತಿಂಗಳಿನಿಂದ ಮಫ್ತಿಯಲ್ಲಿ ಸಿಬ್ಬಂದಿ ಡಿಕಾಯ್ ಮಾಡಿದ್ದಾರೆ. ಸ್ಥಳೀಯ ಪೊಲೀಸ್ ಹಾಗೆ ಸಿಸಿಬಿ ಗಮನಕ್ಕೆ ಬಾರದಂತೆ ಡಿಕಾಯ್ ಮಾಡಲಾಗಿದೆ. 2017ರಿಂದ ಸ್ಪಾ ನಡೀತಾ ಇದ್ದು ಇಲ್ಲಿಯವರೆಗೂ ಯಾವುದೇ ದಾಳಿ ಆಗಿರಲಿಲ್ಲ. ಯಾಕಾಗಿರ್ಲಿಲ್ಲ? ಇಲ್ಲಿ ತನಕ ಸ್ಪಾದಲ್ಲಿ ನಡೀತಾ ಇರುವಂತಹ ಚಟುವಟಿಕೆ ಏನು ಅನ್ನುವಂಥದ್ದು ಹಾಗಾದ್ರೆ ಗಮನಕ್ಕೆ ಬಂದಿಲ್ವಾ? ಈ ಪ್ರಶ್ನೆಯೂ ಕೂಡ ಸದ್ಯ ಮೂಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕಳೆದ ಹಲವು ಸಮಯದಿಂದ ಖುದ್ದು ಕಮಿಷನರ್ ವಿತ್ ಓನ್ ಇಂಟ್ರೆಸ್ಟ್ ಇಲ್ಲಿ ಡಿಕಾಯ್ ಮಾಡಿಸ್ತಾ ಇದ್ರು ಅನ್ನುವಂತ ಮಾಹಿತಿ. ಈ ಡಿಕಾಯ್ ಪ್ರಕ್ರಿಯೆ ಅಂದ್ರೆ ಕಮಿಷನರ್ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿದ್ರು ಈ ಸ್ಪಾ ಮೇಲೆ ರೇಡ್ ಮಾಡೋದಕ್ಕೂ ಮುಂಚೆ ಅಂತ ಹೇಳಿ, ಅದರ ಜೊತೆಗೆ 2017ರಿಂದ ಸ್ಪಾ ನಡೀತಾ ಇದ್ರು, ಈವರೆಗೂ ಇಲ್ಲ ಆಗ್ತಾ ಇದ್ದಂತಹ ಕಾರ್ಯಚಟುವಟಿಕೆಗಳು ಯಾಕೆ ಗಮನಕ್ಕೆ ಬಂದಿರಲಿಲ್ಲ ಅಂತ ಹೇಳಿ? ವಿದ್ಯಾಶ್ರೀ, ನಿರ್ವಾಣಾ ಸ್ಪಾ ಮೇಲೆ ಬೆಂಗಳೂರು ಪೊಲೀಸರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸ್ಪಾನ ಮಾಲೀಕ ಅನಿಲ್ ಬಂಧನವಾಗಿದೆ.